ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿಲ್ಲಿ ಎಲ್ಲರಿಗೂ ಇಷ್ಟವಾಗುವ ಹಾಗೆ ಮೆದು ವಡ ಅಂದ್ರೆ ಉದ್ದಿನ ವಡ ಯಾವ ರೀತಿ ತುಂಬಾನೇ ಕ್ರಿಸ್ಪಿಯಾಗಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ. ಸೇಮ್ ಹೋಟೆಲ್ ನಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಮನೆಯಲ್ಲೇ ಮಾಡಬಹುದು. ಬರೀ 1 ಕಪ್ ಉದ್ದಿನ ಬೇಳೆಗೆ ಇಷ್ಟೆಲ್ಲಾ ವಡೆ ರೆಡಿಯಾಗಿದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೊರಗಡೆ ಹೋಟೆಲ್ ನಿಂದ ತಂದು ತಿನ್ನೋದನ್ನೇ ಮರ್ತು ಬಿಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ ಈ ರೆಸಿಪಿ. ಯಾರಿಗೆಲ್ಲ ಮೆದು ವಡ ಮಾಡೋದಕ್ಕೆ ಕಷ್ಟ ಅಂತೀರೋ ಅವರೆಲ್ಲ ಖಂಡಿತ ಈ ವಿಡಿಯೋನ ಸೇವ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಮಿಕ್ಸಿಂಗ್ ಬೌಲ್ ನಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ರೇಷನ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದುಕೊಂಡು ಒಂದು 8 ಅವರ್ ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಮರುದಿನ ಇದನ್ನ ಈ ರೀತಿಯಾಗಿ ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು, ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ನೀರನ್ನ ಹಾಕಬೇಡಿ, ಅವಶ್ಯಕತೆ ಬಿದ್ರೆ ಸ್ವಲ್ಪನೇ ನೀರನ್ನ ಸೇರಿಸಿ ಕನ್ಸಿಸ್ಟೆನ್ಸಿ ಇರಬೇಕು. ನೀರನ್ನ ಹಾಕಿದ್ರೆ ನೀರಾದ್ರೆ ಮೆದು ವಡ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ರೀತಿ ಸ್ಮೂತ್ ಆಗಿ ಇದೇ ರೀತಿ ಪೇಸ್ಟ್ ಆಗಬೇಕು. ನೀರನ್ನ ಜಾಸ್ತಿ ಹಾಕೋದಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಇದರಲ್ಲಿ ಅಕ್ಕಿನ ಸೇರಿಸೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಕ್ಕಿನ ಸೇರಿಸಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಸೇಮ್ ಹೋಟೆಲ್ ಸ್ಟೈಲ್ ನಲ್ಲೇ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಕೈಯಲ್ಲಿ ನೀರ್ ಹಾಕೊಂಡು ಚೆಕ್ ಮಾಡೋಣ ಇವಾಗ ಹಿಟ್ಟು ಯಾವ ರೀತಿ ರೆಡಿ ಆಗಿದೆ ಅಂತ. ಈ ರೀತಿಯಾಗಿ ನೀರಲ್ಲಿ ಹಾಕಿದ್ರೆ ಅದು ಮುಳುಗಬಾರ್ದು, ತೇಲ್ಬೇಕು. ನೋಡಿ ಇವಾಗ ಕರೆಕ್ಟ್ ಆಗಿ ರೆಡಿ ಆಗಿದೆ. ಈ ರೀತಿಯಾಗಿ ಚೆಕ್ ಮಾಡಬೇಕು. ನಂತರ ಇದಕ್ಕೆ ಸಣ್ಣಗೆ ತರಿಯಾಗಿ ಕುಟ್ಟಿ ಇಟ್ಕೊಂಡಿರುವಂತಹ ಮೆಣಸಿನ ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ. ಕಾಳು ಮೆಣಸನ್ನ, ನಂತರ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಂತಹ ಹಸೆ ಮೆಣಸಿನಕಾಯಿ 2 ಆಗುವಷ್ಟು ಸೇರಿಸಿಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಪೀಸಸ್ನು ಕೂಡ ಇವಾಗ ಸೇರಿಸಿಕೊಳ್ಬೇಕು. ನಂತರ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಂತಹ ಹಸಿ ಶುಂಠಿನ ಕೂಡ ಸೇರಿಸಿಕೊಳ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಂತಹ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸಿಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಳ್ಬೇಕು. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಅದು ಬಳಸೇ ಇಲ್ಲ, ಆದ್ರೂ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು ಮೆದು ವಡ. ನಂತರ ಎಲ್ಲಾನು ಕೂಡ ಒಟ್ಟಿಗೆ ಸೇರಿಸಿ ನಾದ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು ಕೈನಿಂದಾನೆ. ತುಂಬಾ ಹೊತ್ತು ಇದನ್ನ ಮಿಕ್ಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ಎಷ್ಟು ತುಂಬಾ ಹೊತ್ತು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ನೀರಾಗಿ ಬಿಡುತ್ತೆ ಹಿಟ್ಟು. ಆದ ಕಾರಣ ಈ ಕಡೆ ಎಣ್ಣೆ ಕೂಡ ಕಾದಿದೆ. ಇನ್ ಕೇಸ್ ಹಿಟ್ಟು ಒಂದು ವೇಳೆ ನೀರಾಗಿದ್ರೆ ಗಟ್ಟಿ ಅವಲಕ್ಕಿನ ನೆನೆಸಿ ಗಟ್ಟಿ ಅವಲಕ್ಕಿನ ಸೇರಿಸಿಕೊಂಡ್ರೆ ಹಿಟ್ಟು ಗಟ್ಟಿ ಆಗುತ್ತೆ. ಇಲ್ಲಾಂದ್ರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿಕೊಳ್ಳಬಹುದು. ಅದು ಕೂಡ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರುತ್ತೆ. ನಂದಿಲ್ಲಿ ಹಿಟ್ಟು ಯಾವುದೇ ರೀತಿ ಗಟ್ಟಿಯಾಗಿ ತೆಳುವಾಗಿರ್ಲಿಲ್ಲ, ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದರಿಂದ ಕರೆಕ್ಟ್ ಆಗಿ ಬಂದಿತ್ತು. ಅವರಿಗೆ ಕೈಯಲ್ಲಿ ಹಾಕೋಕೆ ಕಷ್ಟ ಅಂದ್ರೆ ಈ ರೀತಿಯಾಗಿ ಸೌಟ್ ನಲ್ಲಿ ತಗೊಂಡು ಹಾಕೊಳ್ಬಹುದು. ನೋಡಿ ಯಾವ ರೀತಿ ನಾನು ತೋರಿಸಿದ್ದೀನಿ ಈ ರೀತಿ ಮಾಡಿ ಕೂಡ ಹಾಕೊಳ್ಬಹುದು. ಇದು ಒಂದು ಟಿಪ್ಸ್ ಕೂಡ. ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ತುಂಬಾನೇ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಕರ್ಕೊಳ್ಬೇಕು. ನೋಡಿ ಇವಾಗ ಗರಿ ಗರಿಯಾಗಿ ಫ್ರೈ ಆಯ್ತು. ನೋಡಿ ಯಾವ ರೀತಿ ನಾನು ಕೈಯಲ್ಲೇ ತಗೊಂಡು ಬಿಡ್ತೀನಿ ಅಂತ. ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಳ್ಬೇಕು. ಮೊದಲಿಗೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡಾದ್ಮೇಲೆ ಈ ರೀತಿಯಾಗಿ ತಗೊಂಡು ಹುಷಾರಾಗಿ ಎಣ್ಣೆಗೆ ಬಿಡಬೇಕು, ನಿಧಾನವಾಗಿ ಬಿಡಬೇಕು. ನೋಡಿ ಈ ರೀತಿ ಕೈಯಿಂದಾನೇ ಟ್ರೈ ಮಾಡಿ, ನೀವು ಕೂಡ ಬರುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಫ್ರೈ ಆಯ್ತು ವಡಿ ಎಲ್ಲ.
ಇದು ಹೋಟೆಲ್ ಸ್ಟೈಲ್ ನಲ್ಲಿ ಗರಿ ಗರಿಯಾದ ರೀತಿಯಾಗಿ ಬರಬೇಕು ಅಂದ್ರೆ ಇನ್ನೊಂದು ಟಿಪ್ಸ್ ಇದೆ. ಇದನ್ನ ಸಿಂಗಲ್ ಫ್ರೈ ಮಾಡಬಾರ್ದು, ಡಬಲ್ ಫ್ರೈ ಮೆಥಡ್ ಅಲ್ಲಿ ಫ್ರೈ ಮಾಡಿದ್ರೆ ಹೋಟೆಲ್ ಸ್ಟೈಲ್ ನಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಆಗುತ್ತೆ. ನಾನಿಲ್ಲಿ ಡಬಲ್ ಸಾರಿ ಫ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಅದೇ ವಡನ ಮತ್ತೆ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬಾನೇ ಕ್ರಿಸ್ಪಿಯಾಗಿ ಒಳಗೆ ತುಂಬಾನೇ ಮೃದುವಾಗಿ ಫ್ರೈ ಆಗಿರುತ್ತೆ ಈ ಮೆದು ವಡ ಅನ್ನೋದು. ಹೋಟೆಲ್ ನಲ್ಲೂ ಕೂಡ ಸೇಮ್ ಇದೇ ಸೀಕ್ರೆಟ್ ಅನ್ನೇ ಯೂಸ್ ಮಾಡಿ ಅವರು ಈ ಮೆದು ವಡನ ತಯಾರಿಸ್ತಾರೆ. ಹಾಗಿದ್ದಲ್ಲಿ ಅಷ್ಟು ಹೊರಗೆ ಕ್ರಿಸ್ಪಿ ಮತ್ತೆ ಒಳಗೆ ಸಾಫ್ಟ್ ಆಗಿ ಬೆಂದಿರುತ್ತೆ ಅದು. ನೀವು ಕೂಡ ಇದೇ ನಾನ್ ಹೇಳಿರೋ ಟಿಪ್ಸ್ ಅನ್ನ ಫಾಲೋ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿ ಈ ಕ್ರಿಸ್ಪಿ ಆದ ಮೆದು ವಡ ಬರುತ್ತೆ. ಟೇಸ್ಟ್ ಒಳಗಂತೂ ಕಾಂಪ್ರಮೈಸ್ ಇಲ್ಲ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಚಟ್ನಿ ಸಾಂಬಾರ್ ಜೊತೆ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ನೋಡಿ ಇವಾಗ ಗರಿ ಗರಿಯಾದ ತುಂಬಾನೇ ಟೇಸ್ಟಿಯಾದ ಮೆದು ವಡ ಅಥವಾ ಉದ್ದಿನ ವಡ ರೆಡಿ ಆದವು. ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ, ಒಳಗೆ ತುಂಬಾನೇ ಖಂಡಿತ ಯಾವತ್ತೂ ಮನೆಯಲ್ಲಿ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ. ಥ್ಯಾಂಕ್ ಯು.